ನಮಸ್ತೆ ರೈತ ಮಿತ್ರರಿಗೆ, ನಾನು ಸಂದೀಪ್ ತೋಟಗಾರಿಕೆ ತಜ್ಞ. ಬನ್ನಿ ಇಂದಿನ ವಿಡಿಯೋದಲ್ಲಿ ಡೇ 1 ಇಂದ 30 ದಿನದ ತನಕ ನಾವ್ ಏನೇನು ಸ್ಪ್ರೇ ತಗೋಬೇಕು, ಮತ್ತೆ ಇತ್ರಲ್ಲಿ ಯಾವ ತರ ಸ್ಪ್ರೇ ಮಾಡೋದು, ಮತ್ತೆ ಬೋರ್ಡೆಕ್ಸ್ ಮತ್ತೆ ಈ ಥ್ರಿಪ್ಸ್ ಗಳನ್ನ ಕಂಟ್ರೋಲ್ ಯಾವ ತರ ಮಾಡೋದು, ಮತ್ತೆ ಈ ಫ್ಲವರ್ ಬರೋದಕ್ಕೆ ಯಾವೆಲ್ಲ ಕ್ರಮಗಳನ್ನ ನಾವು ಕೈಗೊಳ್ಳಬೇಕು ಅದ್ರ ಬಗ್ಗೆ ನಾವು ತಿಳಿಯೋಣ. ರೈತ ಮಿತ್ರರೇ, ನೀವು ಇತ್ರಲ್ಲಿ ಹೊಡೆಯೋದಕ್ಕೂ ಮುಂಚೆ ಅಟ್ಲೀಸ್ಟ್ ಒಂದ್ 20 ದಿನದಿಂದ 1 ತಿಂಗಳವರೆಗೂ ನೆಲದ ಹವಾಗುಣದ ಮೇಲೆ ನಾವು ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಗಿಡ ಡ್ರೈ ಆಗಿರ್ಲೇಬೇಕಾಗತ್ತೆ, ನೆಲ ತೇವಾಂಶ ಇರಬಾರ್ದು. ರೈತ ಮಿತ್ರರೇ, ನಿಮ್ದು ಗಿಡ ಏನಾದ್ರೂ ಚೆನ್ನಾಗಿ ಡ್ರೈ ಆಗಿಲ್ಲ, ನೆಲದಲ್ಲಿ ತೇವಾಂಶ ಐತೆ, ನೀರ್ ಕುಡ್ದೈತೆ, ಮಳೆ ಬಂದಿದೆ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಫ್ಲವರ್ ಬರೋ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಡ್ರೈ ಆಗಿರೋದಕ್ಕೆ ನೀವು ಇತ್ರಲ್ಲಿ ಸ್ಪ್ರೇ ಮಾಡ್ಕೊಳ್ರಿ. ಇತ್ರಲ್ಲಿ ಬಂದು 2 ml per ಲೀಟರ್. ಮತ್ತೆ ಅದ್ರ ಜೊತೆಗೆ ನೀವು ಈ 50 to 34 ಅಥವಾ DAP ನ ನೀವು 5 ಗ್ರಾಮ್ per ಲೀಟರ್ ಹಾಕೊಂಡ್ಬಿಟ್ಟು ಕ್ಲೀನ್ ಆಗಿ ಗಿಡಕ್ಕೆ ಸ್ಪ್ರೇ ಮಾಡ್ಬೇಕಾಗುತ್ತೆ. ರೈತ ಮಿತ್ರರೇ, ಇತ್ರೆಲ್ಲು ಮತ್ತೆ ನ್ಯೂಟ್ರಿಯೆಂಟ್ ಹಾಕಿ ಸ್ಪ್ರೇ ಮಾಡ್ತಿರಲ್ಲ, ಅದ್ರ ಜೊತೆಗೆ ನೀವು ಕಂಪಲ್ಸರಿ ಆಗಿ ನೀವು ಇದನ್ನ ನಾನಯಾನಿಕ್ ಸಿಲಿಕಾನ್ ಸ್ಪ್ರೆಡರ್ ಬರುತ್ತೆ. ನಾನಯಾನಿಕ್ ಅಂದ್ರೆ ಯಾವುದೇ ತರದ ಅಯಾನ್ ಚಾರ್ಜ್ಗಳು ಇರಲ್ಲ. ಇದು ನಮ್ಮ ಇತ್ರೆಲ್ಲು ಮತ್ತೆ ನ್ಯೂಟ್ರಿಯೆಂಟ್ ಗಳ ಜೊತೆಗೆ ರಿಯಾಕ್ಷನ್ ಆಗೋದಿಲ್ಲ. ನಾರ್ಮಲ್ ನೀವು ಗಮ್ ಯೂಸ್ ಮಾಡಿದ್ರೆ ರಿಯಾಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವು ನಾನಯಾನಿಕ್ ಸಿಲಿಕಾನ್ ಸ್ಪ್ರೆಡರ್ ನ ಯೂಸ್. ರೈತ ಮಿತ್ರರೇ, ನೀವು ಹೊಡೆದಾದ್ಮೇಲೆ ಇತ್ರೆಲ್ ಸ್ಪ್ರೇ ಮಾಡಿದ್ಮೇಲೆ ಲೀವ್ಸ್ ಗಳು ಉದುರ್ಬೇಕು ಅಂದ್ರೆ ಮೊದಲನೇದಾಗಿ ನೆಲದಲ್ಲಿ ತೇವಾಂಶ ಇರಬಾರ್ದು, ಮತ್ತು ಗಿಡ ಚೆನ್ನಾಗಿ ಮೆಚೂರ್ಡ್ ಆಗಿರ್ಬೇಕು. ಲೀವ್ಸ್ ನೋಡ್ರಿ ಈ ತರ ಗಟ್ಟಿಯಾಗಿ ಮೆಚೂರ್ಡ್ ಆಗಿದೆ, ಈ ತರ ಇರ್ಬೇಕು. ನಿಮ್ದು ಎಳೆ ಎಲೆ ಅಂದ್ರೆ ಹೊಸ ಚಿಗುರು ಎಲೆ ಇದ್ದಂದ್ರೆ ನೀವು ಇತ್ರೆಲ್ ಸ್ಪ್ರೇ ಮಾಡಿದ್ರು ಕೂಡ ನಿಮ್ಗೆ ಅದು ಎಲೆ ಉದುರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಮೆಚೂರ್ಡ್ ಆಗಿರೋಂತ ಗಿಡಕ್ಕೆನೆ ಸ್ಪ್ರೇ ಮಾಡ್ಬೇಕಾಗುತ್ತೆ. ಲೀವ್ಸ್ ಗಳು ಮೆಚೂರ್ ಆಗಿರ್ಬೇಕಾಗುತ್ತೆ. ಇತ್ರೆಲ್ ಜೊತೆಗೆ 50 to 34 ನ ಹಾಕೊಳ್ಬೇಕು. ಮತ್ತೆ ಇದ್ರ ಜೊತೆಗೆ ನಾನಯಾನಿಕ್ ಸ್ಪ್ರೆಡರ್ ಸಿಲಿಕಾನ್ ಸ್ಪ್ರೆಡರ್ ಇದೆ, ಅಮಿಶ್ ಕಂಪ್ನಿದು, ಅಮಿಕಾ ಅಂತ. ಇದನ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ನೀವು ಒಂದು ಹನಿ ಹೋಗ್ಬಿಟ್ಟು ಎಲೆ ಮೇಲೆ ಬಿದ್ದಿರುತ್ತೆ ಅನ್ಕೊಳ್ರಿ, ಅದೇನಾಗುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ಆ ಹನಿ ಫುಲ್ ಎಲೆ ತುಂಬಾ ಸ್ಪ್ರೆಡ್ ಆಗೋ ತರ ಈ ಸ್ಪ್ರೆಡರ್ ಗಳು ನಮ್ಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಒಂದ್ ಹನಿ ಎಲೆ ಮೇಲೆ ಬಿದ್ದಿರುತ್ತೆ ಅಷ್ಟೇ, ಅದು ಫುಲ್ ಸ್ಪ್ರೆಡ್ ಆಗಿರೋದಿಲ್ಲ. ಫುಲ್ ಕ್ಲೀನ್ ಎಲೆ ತುಂಬಾ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಸ್ಪ್ರೆಡರ್ ಹಾಕೊಳ್ಬೇಕಾಗುತ್ತೆ. ಅವಾಗ ನಿಮಗೆ ಇತ್ರೆಲ್ಲು ಕೆಲಸ ಚೆನ್ನಾಗ್ ಮಾಡುತ್ತೆ. ಹಾಕಿದ್ಮೇಲೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ರಿ. ಈ ತರ ಒಂದ್ ಹನಿ ಹಾಕಿದ್ರೆ ಎಲೆ ತುಂಬಾ ಕ್ಲೀನ್ ಆಗಿ ಸ್ಪ್ರೆಡ್ ಆಗೋದ್ರಿಂದ ನಮಗೆ ಕೆಲಸ ಚೆನ್ನಾಗ್ ಮಾಡುತ್ತೆ. ನೀವು ಬರೇ ಸ್ಪ್ರೇ ಮಾಡಿದಾಗ ಅಷ್ಟೊಂದು ರಿಸಲ್ಟ್ ಬರೋದಿಲ್ಲ. ನೀವು ಈ ತರ ಗಮ್ ಹಾಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಡಬಲ್ ರಿಸಲ್ಟ್ ಬರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನೀವು ನಾರ್ಮಲ್ ಆಗಿ ಸ್ಪ್ರೇ ಮಾಡಿದಾಗ ಅಷ್ಟೊಂದು ಹನಿ ಎಲ್ಲೋ ಬಿದ್ದಿರುತ್ತೆ, ಅದು ಕ್ಲೀನ್ ಸ್ಪ್ರೆಡ್ ಆಗ್ತಾ ಇರಲ್ಲ. ಇದಾದ್ರೆ ಕ್ಲೀನ್ ಆಗಿ ಕಂಡದ್ಮೇಲೆ ಎಲ್ಲೇ ಬಿದ್ರುನು ಕ್ಲೀನ್ ಆಗಿ ಎಲೆ ತುಂಬಾ ಔಷಧಿ ಸ್ಪ್ರೆಡ್ ಆಗೋ ತರ ಹೆಲ್ಪ್ ಮಾಡುತ್ತೆ. ಅಮಿಶ್ ಕಂಪನಿದು ಅಮಿಕಾನ್ ಅಂತ ನಾನಯಾನಿಕ್ ಸಿಲಿಕಾನ್ ಸ್ಪ್ರೆಡರ್, ಇದನ್ನ ನೀವು ಹಾಕೊಂಡ್ ಮಾಡ್ಬೇಕಾಗುತ್ತೆ. ಮತ್ತೆ ಯಾವ್ದೇ ಕಾರಣಕ್ಕೂ ಇನ್ನು ಹೊಸ ಚಿಗುರು ಇರುತ್ತೆ ಆ ತರದ್ರಲ್ಲಿ ನೀವು ಇತ್ರೆಲ್ ಹೊಡೆಯಕ್ ಹೋಗ್ಬೇಡ್ರಿ. ಹೊಡೆದ್ರು ಕೂಡ ನಿಮ್ಗೆ ಎಲೆ ಉದುರೋದಿಲ್ಲ. ಮಿನಿಮಮ್ 60 days ಆಗಿರ್ಬೇಕು ಆ ಚಿಗುರು ಬಂದ್ಬಿಟ್ಟು ಬಲ್ದ್ಬಿಟ್ಟು. ಅಷ್ಟ್ ದಿನ ಆಗಿರೋದಕ್ಕೆ ಮಾತ್ರ ನೀವು ಇತ್ರೆಲ್ ಹೊಡೆದಾಗ ಉದುರುತ್ತೆ. ಅಕಸ್ಮಾತ್ ಹೊಸ ಚಿಗುರು ಐತೆ ಅನ್ಕೊಳ್ರಿ, ಅವಾಗ ನಿಮ್ಗೆ ಉದುರೋದಿಲ್ಲ. ಅಟ್ಲೀಸ್ಟ್ ನಮಗೆ 60 to 70% ಎಲೆ ಉದುರಲೇಬೇಕು. ಅಷ್ಟು ಉದುರಿದ್ರೆ ಮಾತ್ರ ನಮಗೆ ಫ್ಲವರ್ ಬರೋ ಸಾಧ್ಯತೆ ಚೆನ್ನಾಗಿರುತ್ತೆ. ಅದ್ರ ಬದಲು ನಿಮಗೆ ಅರ್ಧಂಬರ್ಧ ಎಲೆ ಉದುರೈತೆ ಅಂದ್ರೆ ನಿಮ್ಗೆ ಅಷ್ಟೊಂದು ಫ್ಲವರ್ ರೈತ ಮಿತ್ರರೇ, ನೀವು ಇತ್ರೆಲ್ ಸ್ಪ್ರೇ ಮಾಡಿದ್ಮೇಲೆ ಅದೇ ಯಾವ ತರ ಇತ್ರೆಲ್ ಪಕ್ಕ ವರ್ಕ್ ಆಯ್ತು ಅಂದ್ರೆ, ಅದು ಎಲೆ ಲೀವ್ಸ್ ಎಲ್ಲ ಬಂದ್ಬಿಟ್ಟು ಅರಿಶಿನ ಕಲರಿಗೆ ಬರುತ್ತೆ. ಅರಿಶಿನ ಕಲರಿಗೆ ಬಂದ್ಬಿಟ್ಟು ಆಮೇಲೆ ಅದು ಸೆನೆಸೆನ್ಸ್ ಆಗ್ಬಿಟ್ಟು ಲೀವ್ಸ್ ಉದುರುತ್ತೆ. ಅವಾಗ ನಿಮಗೆ ಪಕ್ಕ ಇತ್ರೆಲ್ಲು ಕೆಲಸ ಮಾಡಿದೆ ಅಂತ ಅರ್ಥ. ಅಂದ್ರೆ ಚೆನ್ನಾಗಿ ಕೆಲಸ ಆಗಿರುತ್ತೆ, ನ್ಯೂಟ್ರಿಯೆಂಟ್ ಎಲ್ಲ ರಿವರ್ಸ್ ಆಗಿರುತ್ತೆ. ಅಕಸ್ಮಾತ್ ಆಗಿ ನೀವು ನಾರ್ಮಲಿ ಟ್ಯಾಕ್ನು ಈ ತರ ಕಡಿಮೆ ರೇಟ್ ನಾವು ಇತ್ರೆಲ್ನ ಸ್ಪ್ರೇ ಮಾಡ್ತಾ ಇರ್ತೀರಾ, ಅವಾಗ ಏನಾಗುತ್ತೆ ಈ ಹಸಿರೆಲೆಗಳ ಉದುರುತ್ತೆ. ಅವಾಗ ಹಸಿರೆಲೆ ಉದುರಿದಾಗ ಹಸಿರೆಲೆ ಉದುರೈತೆ ಅಂದ್ರೆ ಏನು, ಅದರೆಲ್ಲ ಯಾವುದೇ ನ್ಯೂಟ್ರಿಯೆಂಟ್ಗೂ ನಮ್ ಗಿಡದ ಕಾಂಡಕ್ಕೆ ವಾಪಸ್ ರಿಟರ್ನ್ ಆಗಿಲ್ಲ ಅಂತ ಅರ್ಥ. ಯಾವುದೇ ಅದು ನ್ಯೂಟ್ರಿಯೆಂಟ್ ಗಳು ವಾಪಸ್ ರಿಟರ್ನ್ ಆಯ್ತಂತ ಯಾವ ತರ ನಾವು ಚೆಕ್ ಮಾಡ್ಬೋದು ಅಂದ್ರೆ, ಆ ಲೀವ್ಸ್ ಬಂದ್ಬಿಟ್ಟು ಅರಿಶಿನ ಆಯ್ತು ಅಂದ್ರೆ ಅದ್ರಲ್ಲಿರುವಂತ ನೈಟ್ರೋಜನ್, ಕ್ಲೋರೋಫಿಲ್ ಇರುತ್ತಲ್ಲ, ಮತ್ತೆ ಈ ಬೇರೆ ನ್ಯೂಟ್ರಿಯೆಂಟ್ ಗಳೆಲ್ಲ ಏನಾಗುತ್ತೆ NPK ಮೊಬಿಲಿಟಿ ಇರೋಂತ ನ್ಯೂಟ್ರಿಯೆಂಟ್ ಗಳು, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ನ್ಯೂಟ್ರಿಯೆಂಟ್ ಗಳೆಲ್ಲ ವಾಪಸ್ ಕಾಂಡಕ್ಕೆ ಹೋಗಿ ಸೇರ್ಕೊಂಡಿರುತ್ತೆ. ಅಕಸ್ಮಾತ್ ಆಗಿ ಅದು ಲೀವ್ಸ್ ಗಳು ಹಸಿರು ಲೀವ್ಸ್ ಗಳೇ ಉದುರುತ್ತಾ ಇದಾವೆ, ನೀವು ಪ್ರೊಫೆನೋಫಾಸ್ ಅವನ್ನೆಲ್ಲ ಹಾಕೊಂಡು ಹೊಡಿತಿರ್ತೀರಾ, ಹಸಿರೆಲೆ ಉದುರುತ್ತೆ. ಅವಾಗ ಎಲೆಯಲ್ಲಿ ಇರುವಂತಹ ಯಾವುದೇ ನ್ಯೂಟ್ರಿಯೆಂಟ್ ಕಾಂಡಕ್ಕೆ ಹೋಗಿರೋದಿಲ್ಲ. ಇನ್ನ ಹೆಚ್ಚಿನ ಮಾಹಿತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ನ, ಕೊನೆ ತನಕ ನೋಡಿ. ಇನ್ನ ಡಿಫ್ರೆಂಟ್ ಆಗಿ
ರೈತ ಮಿತ್ರರೇ, ಇದಾಗ್ತಿದಂಗೆ ಲೀವ್ಸ್ಗಳು ಒಂದು 4 to 5 days ಒಳಗಡೆ ನಿಧಾನವಾಗಿ ಎಲೆ ಅರಿಶಿನ ಆಗಿ ಎಲೆ ಉದುರುತ್ತವೆ. ಅದಾದ್ಮೇಲೆ ನಾವು ಬೋರ್ಡೆಕ್ಸ್ ನ ಯಾವ ತರ ಬೋರ್ಡೆಕ್ಸ್ ಕಂಪಲ್ಸರಿ ಸ್ಪ್ರೇ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇಲ್ಲ ಅಂದ್ರೆ ನಮಗೆ ಅಕಸ್ಮಾತ್ ಮಳೆ ಪಳೆ ಬಂದ್ರೆ ರೋಗ ಬರೋ ಸಾಧ್ಯತೆ ಇರುತ್ತೆ. ನೋಡ್ರಿ, ಈ ವಿಡಿಯೋದಲ್ಲಿ ಮೇಲ್ ನೋಡ್ತೀರಾ, ಇದು ಪಕ್ಕ ಇತ್ತೆಲ್ಲೂ ವರ್ಕ್ ಈ ತರ ನಿಮ್ದು ಎಲೆ ಅರಿಶಿನಗಾಗಿ ಉದುರ್ಬೇಕಾಗುತ್ತೆ. ಹಂಗೆ ಹಸ್ರು ಹಸ್ರು ಎಲೆಗಳು ಉದುರಿದಾಗ ನಿಮಗೆ ಅಲ್ಲಿ ಕೆಲಸ ಆಗಿರೋದಿಲ್ಲ. ಈ ತರ ಅರಿಶಿನಗಾದ್ರೆ ನಿಮಗೆ ಪಕ್ಕ ಕೆಲಸ ಇರುತ್ತೆ. ಈ ಸುಣ್ಣ ಮೈಲ್ತುತ್ನ ನೀವು ನಾರ್ಮಲ್ ಆಗಿ ಲಿಕ್ವಿಡ್ ಅವೆಲ್ಲ ಯೂಸ್ ಮಾಡಬೇಡ್ರಿ. ಈ ತರ ಪ್ಯೂರ್ ಸುಣ್ಣ ಮತ್ತು ಮೈಲ್ತುತ್ತು ಸಪರೇಟ್ ಆಗಿ ತಗೊಂಡ್ಬಿಟ್ಟು ನೀವು ಬೋರ್ಡೆಕ್ಸ್ ನ ಮಿಕ್ಸ್ಚರ್ ನ ಯಾವ ತರ ರೈತ ಮಿತ್ರ, ನೀವು ಸುಣ್ಣ ಮೈಲ್ತುತ್ತು ಮಾಡ್ಕೊಂಬಿಟ್ಟು ಬೋರ್ಡೆಕ್ಸ್ ಮಿಕ್ಸ್ಚರ್ ಮಾಡ್ಕೊಂಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಈ ಕಾಂಡಗಳ ಮೇಲಿರುವಂತಹ ಈ ಬ್ಯಾಕ್ಟೀರಿಯಾ ಮತ್ತು ಈ ಬೇರೆ ಕೆಲವೊಂದು ಫಂಗಸ್ಗಳು ಏನಿರ್ತಾವ ಅವೆಲ್ಲ ಕಿಲ್ ಆಗುತ್ತೆ. ಮತ್ತೆ ಮಳೆ ಬಂದ್ರು ಕೂಡ ಈ ಕಾಪರ್ ರಿಲೀಸ್ ಆಗೋದ್ರಿಂದ ಅಸಿಡಿಕ್ ನೇಚರ್ ಇರೋದ್ರಿಂದ ಯಾವುದೇ ಬ್ಯಾಕ್ಟೀರಿಯಾ ಏನಾದ್ರು ಎಂಟ್ರಿ ಆಗ್ತಿದ್ರೆ ಅದನ್ನ ತಡೆಗಟ್ಟುತ್ತೆ. ಯಾಕಂದ್ರೆ ಈ ಲೀವ್ಸ್ ಉದುರಿದಾಗ ಅಲ್ಲಿ ಓಪನ್ ಆಗಿರುತ್ತೆ ಸರ್ಫೇಸ್, ಅಲ್ಲಿಂದ ನಮಗೆ ಗಿಡಕ್ಕೆ ಬ್ಯಾಕ್ಟೀರಿಯಾ ಎಂಟ್ರಿ ಆಗೋ ಸಾಧ್ಯತೆ ಇರುತ್ತೆ. ಅದನ್ನ ತಡೆಯೋಕ್ಕೋಸ್ಕರ ನಾವು ಈ ಸುಣ್ಣ ಮೈಲ್ತುತ್ತ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ. ಈ ಕಾಪರ್ನ ಸಪರೇಟ್ ಬಕೆಟ್ ನಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಈ 1% ಸೊಲ್ಯೂಷನ್ ಯಾವ ತರ ಮಾಡೋದ್ರಂದ್ರೆ 200 ಲೀಟರ್ಗೆ 2 kg ಸುಣ್ಣ, 2 kg ಮೈಲ್ತುತ್ತು, ಅದನ್ನ ನಾವು 100 ಲೀಟರ್ ಸಪರೇಟ್ ಆಗಿ ಕಾಪರ್ ಸಲ್ಫೇಟ್ ಮತ್ತೆ ಈ ಸುಣ್ಣ ಏನ ಸಪರೇಟ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೀವು ನೀರಿಗೆ ಒಂದೇ ಸತಿ ಒಯ್ಬೇಕಾಗತ್ತೆ. ಅವಾಗ ನಿಮ್ಗೆ ಮಾಡತ್ ನೋಡ್ರಿ, ಇಲ್ಲಿ ಮೇಲ್ಗಡೆ ಕಬ್ಬಣ ಸಾವಸ್ಬಿಟ್ಟು ಇಟ್ ನೋಡಿದಾಗ ಈ ತರ ತುಕ್ಕಿಡಿಬಾರ್ದು. ಆ ತರ ತುಕ್ಕಿಡ್ದೈತಂದ್ರೆ ನಿಮಗೆ ಅದು ಇನ್ನ ಕ್ಲೀನ್ ಮಿಕ್ಸ್ಚರ್ ರೆಡಿ ಆಗಿಲ್ಲ ಅಂತ ಅರ್ಥ. pH 7 ಬರ್ಬೇಕು. ನೀವು ಮಾಡಿದಾಗ ಏನಾಗುತ್ತೆ, ವೇರಿಯೇಷನ್ ಇರುತ್ತೆ. ಅವಾಗ ಆ ಗಿಡಕ್ಕೆ ಹಾನಿ ಆಗೋ ಪ್ರಾಬ್ಲಮ್ ಇರುತ್ತೆ. ಮತ್ತೆ ಈ ಫ್ಲವರ್ ಲೇಟ್ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಆ ಕಬ್ಬಣ ಸಾವಸಾದ್ರು ನೋಡಿ, ಇಲ್ಲಾಂದ್ರೆ ಈ ತರ pH ಚೆಕ್ ಮಾಡಿದ್ರು ನೋಡಿ. pH ಇದ್ರ ಕಾಪರ್ ಸಲ್ಫೇಟ್ ಇಂದ ಅಸಿಡಿಕ್ ನೇಚರ್ ಅಲ್ಲಿ ತೋರಿಸ್ತಾ ಇದೆ. ಮತ್ತೆ ಸುಣ್ಣ ಬಂದ್ಬಿಟ್ಟು ಅದು ಆಲ್ಕಲಿನ್ ನೇಚರ್ ಅಲ್ಲಿ ಇರುತ್ತೆ. ಅವೆರಡು ಸಪರೇಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಡ್ರಮ್ಮಿಗೆ ಹಾಕೊಳ್ಬೇಕಾಗುತ್ತೆ. ನೀರ್ ಬಂದ್ಬಿಟ್ಟು 8 ಮೇಲೆ ತೋರಿಸ್ತಾ ಇತ್ತು, ಬರೀ ಸುಣ್ಣದ ನೀರ್, ಅದು ಸಪರೇಟ್ ಮಿಕ್ಸ್ ಮಾಡಿರೋದು. ಯಾವುದೇ ಕಾರಣಕ್ಕೂ ಸುಣ್ಣ ಮೈಲ್ತುತ್ತು ಮಿಕ್ಸ್ಚರ್ ನೀವು ಲಾಸ್ಟ್ ಅಲ್ಲಿ ಪ್ರಿಪೇರ್ ಮಾಡಿದಾಗ ಈ ತರ 2 ಸಪರೇಟ್ ಆಗಿ ಹಾಕೊಂಡ್ಬಿಟ್ಟು ನೀವು ನೀರ್ನಲ್ಲಿ ಹಾಕ್ಬೇಕಾಗುತ್ತೆ. ಅವಾಗ ನಮಗೆ ರಿಯಾಕ್ಷನ್ ಕ್ಲೀನ್ ಆಗಿ ಆಗ್ಬಿಟ್ಟು pH ಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಈ ತರ ನೀವು ಸಪರೇಟ್ ಆಗಿ ಸುಣ್ಣ ಮತ್ತೆ ಈ ಮೈಲ್ತುತ್ತು ಸಪರೇಟ್ ಆಗಿ ನೀರ್ನಲ್ಲಿ ಕಲಸ್ಕೊಂಡ್ಬಿಟ್ಟು ನೀರಿನಲ್ಲಿ ಮಿಕ್ಸ್ಚರ್ ಮಾಡಿ, ಇದು 1% ಸೊಲ್ಯೂಷನ್. ಆಲ್ಮೋಸ್ಟ್ ಎಲ್ಲ ರೈತರು 0.5% ಹೊಡಿತಾ ಇರ್ತಾರೆ. ಅಂದ್ರೆ 1 kg 200 ಲೀಟರ್ಗೆ ಸುಣ್ಣ, 1 kg ಮೈಲ್ತುತ್ತು. ಆದ್ರೆ ಇದು 1% ಸೊಲ್ಯೂಷನ್ ಅಂದ್ರೆ 200 ಲೀಟರ್ಗೆ 2 kg ಸುಣ್ಣ, 2 kg ಮೈಲ್ತುತ್ತು ಹಾಕ್ಬಿಟ್ಟು ನೀವು ಸ್ಪ್ರೇ ಮಾಡೋದ್ರಿಂದ ನಿಮ್ಗೆ ಯಾವುದೇ ತರದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಇನ್ನು ಬೇರೆ ರೋಗ ರುಜಿನ ಬರೋದ ತಡೆಯುತ್ತೆ. ಇದು ಫಸ್ಟ್ ಅಂತ, ಇದು ಸ್ನಾನ ಮಾಡಿಸ್ದಂಗೆ ಒಂಥರ ಗಿಡಕ್ಕೆ ವಾಶ್ ಅಂತಾನೆ, ಸ್ಟೆಮ್ ವಾಶ್ಗಳು ಅಂತಾನೆ ಅನ್ಬೋದು ಇದನ್ನ. ಈ ತರ ನೀವು ಸಪರೇಟ್ ಆಗಿ ಎರಡನ್ನು ಒಂದೇ ಇದಕ್ಕೆ ಒಯ್ಕೊಂಡು ಮಿಕ್ಸ್ ಮಾಡ್ಬೇಕಾಗುತ್ತೆ. ಈ ಲಾಸ್ಟ್ ಅಲ್ಲಿ ಪ್ರಿಪೇರ್ ಮಾಡಿರೋದ ನಾವು ಕಬ್ಬಣನ ಸವಸ್ಬಿಟ್ಟು ಅದ್ರೊಳಗೆ ಇಟ್ಟು ನೋಡೋದ್ರಿಂದ ಅದು ಕಬ್ಬಣ ಸವಸಿರೋದು ತುಕ್ಕಿಡಿಬಾರ್ದು. ಕಾಪರ್ ಕಲರ್ಗೆ ಅದ್ರೊಳಗೆ ಇಟ್ಟಾಗ ತುಕ್ಕಿಡೈತಂದ್ರೆ ಅದು pH ಬ್ಯಾಲೆನ್ಸ್ ಆಗಿಲ್ಲ ಅಂತ ಅರ್ಥ. ಇಲ್ಲ ಅಂದ್ರೆ ನಿಮ್ pH ಮೀಟರ್ ಇದ್ರೆ pH ಮೀಟರ್ ಅಲ್ಲಿ ಚೆಕ್ ಮಾಡ್ಬೋದು. ನಮಗೆ ಅದ್ ಮಿಕ್ಸ್ಚರ್ ಫೈನಲ್ ಆಗಿ 7 ಇರ್ಬೇಕು. 7 ಗಿಂತ ಮೇಲೆ ಇಲ್ಲ ಕೆಳಗಡೆ ಬಂದ್ರೆ ಗಿಡಕ್ಕೆ ಎಫೆಕ್ಟ್ ಮಾಡೋ ಟಾಕ್ಸಿಕ್ ಆಗೋ ಎಫೆಕ್ಟ್ ಇರುತ್ತೆ. ಆದ್ರೆ ರೈತರು ಆಲ್ಮೋಸ್ಟ್ ಯಾರು ಈ ತರ ಮಾಡೋದಿಲ್ಲ, ಸುಮ್ ಡೈರೆಕ್ಟ್ ಹಾಕಿ ಸ್ಪ್ರೇ ಮಾಡ್ತಿದಾರೆ. ಆದ್ರೆ ಎಷ್ಟೋ ಜನ ರೈತರು ಇದರಿಂದನೇ ಸ್ವಲ್ಪ ಬೆಳೆ ಇಳುವರಿ ಕಡಿಮೆ ಆಗೋ ಸಾಧ್ಯತೆ ಇದ್ರಲ್ಲೇ ಇರುತ್ತೆ. ಇವೆಲ್ಲ ಪಕ್ಕ ಕ್ಲೀನ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಮಾಡಿ ನೋಡ್ರಿ. ಈ ತರ ಕಬ್ಬಣ ಸವಸ್ಬಿಟ್ಟು ಅದ್ರೊಳಗೆ ಎದ್ದಿದಾಗ ಅದು ನಮಗೆ ಪಕ್ಕ pH ಐತಂದ್ರೆ ಅದು ನಮಗೆ ತುಕ್ಕಿಡಿಯೋದಿಲ್ಲ. ಮೇಲ್ಗಡೆ ಇದು ಸ್ಟಾರ್ಟ್ ಮುಂಚೆಲ್ಲ ತುದಿರೋದು, ಮುಂಚೆಲ್ಲ ಇಟ್ಟಿರೋದು, ಮೇಲ್ಗಡೆ ಎಲ್ಲೂ ಕಾಪರ್ ತುಕ್ಕಿಡಿತಾ ಇಲ್ಲ, ಕಬ್ಬಣ ತುಕ್ಕಿಡಿತಿಲ್ಲ. ಹಂಗಾಗಿ ನಮಗೆ pH ಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಈ ತರ ನೀವು ಚೆಕ್ ಮಾಡ್ಕೊಂಡು ಮಾಡ್ಬೇಕು. ಸುಮ್ pH ಗಳು ವೇರಿಯೇಷನ್ ಇದ್ದಾಗ ನಿಮ್ಗೆ ಗಿಡಕ್ಕೆ ಟಾಕ್ಸಿಸಿಟಿ ಆಗೋ ಸಾಧ್ಯತೆ ಇರುತ್ತೆ. ಇದ್ರಲ್ಲೆಲ್ಲ ಎಲೆ ಉದುರಿದ್ಮೇಲೆ ಇದನ್ನೊಂದು ಸ್ಪ್ರೇನ ರೈತ ಮಿತ್ರ, ಇಲ್ಲ ಅಂದ್ರೆ pH ಮೀಟರ್ಗಳು ಸಿಗ್ತಾವ ಆನ್ಲೈನ್ ಅಮೆಜಾನ್ ಅಲ್ಲಿ, ಅವನ್ನ ತಗೊಂಡ್ಬಿಟ್ಟು ನೀವು ಹಿಡ್ಕೊಂಡ್ರೆ ಪ್ರತಿ ಸಾರಿ ಯಾವ್ದೇ ಕೆಮಿಕಲ್ ಸ್ಪ್ರೇ ಮಾಡಿದ್ರು ಅದ್ರ pH ಚೆಕ್ ಮಾಡಿ ಸ್ಪ್ರೇ ಮಾಡ್ರಿ. ಯಾಕಂದ್ರೆ pH ಅಕಸ್ಮಾತ್ ಜಾಸ್ತಿ ಐತಿ ಇಲ್ಲ ಕಡಿಮೆ ಐತಿ ಅಂದ್ರೆ ನಿಮಗೆ ಗಿಡಕ್ಕೆ ಹಾನಿ ಆಗೋ ಪ್ರಾಬ್ಲಮ್ ಇರುತ್ತೆ. ಹಂಗಾಗಿ ನೀವು pH ಕರೆಕ್ಟ್ 7 ಹಿಂದೆ ಮುಂದೆ ಸ್ವಲ್ಪ ಕಡಿಮೆ ಇದ್ರೆ
ನಿಮಗೆ ಚೆನ್ನಾಗಿ ಔಷಧಿಗಳು ಸ್ಪ್ರೇ ಮಾಡೋದು ಕೆಲಸ ಮಾಡುತ್ತೆ. ಮತ್ತೆ ಯಾವುದೇ ತರಹದ ಗಿಡಕ್ಕೆ ಹಾನಿ ಆಗೋದಿಲ್ಲ. ಅದಕ್ಕೋಸ್ಕರ ಈ ತರ pH ಮೀಟರ್ ಅಥವಾ ಆಗ್ಲಿ ಇಲ್ಲ pH ಪೇಪರ್ ಅಂತ ಬರುತ್ತೆ, ಅವನ್ನ ಇಟ್ಟಾದ್ರೆ ನೀವು pH ನ ಅಂದ್ರೆ ರಸಸಾರನ ನೀವು ಚೆಕ್ ಮಾಡ್ಬೇಕಾದ ಸೊಲ್ಯೂಷನ್ದು. ಅವು ಜಾಸ್ತಿ ಅಸಿಡಿಕ್ ಇಲ್ಲ ಆಲ್ಕಲಿನ್ ಅಂದ್ರೆ 7 ಕೆಳಗೆ 7 ಮೇಲೆ ಹೋಗ್ಬಾರ್ದು. 7 ಆಸುಪಾಸೆ ಇರ್ಬೇಕು ಆಲ್ಮೋಸ್ಟ್. ಅಷ್ಟಿದ್ರೆ ನಿಮಗೆ ಗಿಡಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ. ಯಾವಾಗ ನಮಗೆ ಅದು pH ಜಾಸ್ತಿ ಇರೋದಿಲ್ಲ ಕಡಿಮೆ ಇರೋದು ಹೊಡಿತೀವಿ ಅವಾಗ ನಿಮ್ ಗಿಡಕ್ಕೆ ಟಾಕ್ಸಿಸಿಟಿ ಆಗೋ ಪ್ರಾಬ್ಲಮ್ ಇರುತ್ತೆ, ಅಥವಾ ಎಲೆ ಅರಿಶಿನ ಆಗಿ ಉದುರೋ ಪ್ರಾಬ್ಲಮ್ ಇರುತ್ತೆ, ಅಥವಾ ಫ್ಲವರ್ ಬಂದಿರೋ ಉದುರೋ ರೈತ ಮಿತ್ರರೇ, ಸುಣ್ಣ ಮೇಲ್ದು ತೊಳೆದು ಆಮೇಲೆ ಇನ್ನೇನು ನೀರ್ ಬಿಟ್ವಿ ಫಸ್ಟ್ ಒಂದು 8 ದಿನ ಆದ ನಂತರ. ಆಮೇಲೆ ಹೊಸ ಚಿಗುರು ಬಂದಿತ್ತು. ಆಲ್ರೆಡಿ ನಮ್ಗೆ ತ್ರಿಪ್ಸ್ ಸ್ಟಾರ್ಟ್ ಆಯಿತು, ಫಸ್ಟ್ ಜನರೇಷನ್ ತ್ರಿಪ್ಸ್. ಹಂಗಾಗಿ ನಾವು ಇದನ್ನ ತ್ರಿಪ್ಸ್ ಕಂಟ್ರೋಲ್ ಮಾಡಕ್ಕೋಸ್ಕರ ಇದನ್ನ ಇವೇನ್ ಸ್ಟಿಕ್ಕಿ ಟ್ರ್ಯಾಪ್ಸ್ ಬರ್ತಾವಲ್ಲ, ಇದಕ್ಕೆ ನಮ್ಗೆ ಆ ತ್ರಿಪ್ಸ್ ಗಳಲ್ಲಿ ಯಾವನ ಹಾರಾಡವಿದ್ರೆ ಬಂದ್ಬಿಟ್ಟು ಇದಕ್ಕೆ ಕಚ್ಕೊಳತ್ತೆ. ಯಾಕಂದ್ರೆ ಈ ಕಲರ್ ಆ ತ್ರಿಪ್ಸ್ಗೆ ಅಟ್ರಾಕ್ಟಿವ್ ಆಗಿರುತ್ತೆ. ನಿಮ್ಗೆ ಚಿಗುರು ಮೇಲೆ ಹೋಗಿ ಕುತ್ಕೊಳ್ಳೋ ಬದಲು ಅರಿಶಿನ ಕಲರ್ ಮೇಲೆ ಹೋಗಿ ಕುತ್ಕೊಳ್ಳೋಕೆ ಹೋಗಿ ಗಮ್ ಹಾಕಿರೋದ್ರಿಂದ ಅದಕ್ಕೆ ಕಚ್ಕೊಳ್ಳುತ್ತೆ. ನಮ್ಗೆ ಇದರಿಂದ ಸಖತ್ ಯೂಸ್ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಹಾರಾಡೋ ಯಾವ ಅಂದ್ರೆ ಅಡಲ್ಟ್ ಸ್ಟೇಜ್ ಅಲ್ಲಿ ಇರೋ ಮಾತ್ರ. ರೈತ ಮಿತ್ರ, ದಾಳಿಂಬ್ರೆಲಿ ತ್ರಿಪ್ಸ್ ಸಿಕ್ಕಾಪಟ್ಟೆ ಕಾಟ. ಇದನ್ನ ನಾವು ಯಾವ ತರ ಕಂಟ್ರೋಲ್ ಮಾಡಬಹುದು ಅದ್ರ ಬಗ್ಗೆ ಲೈಫ್ ಸೈಕಲ್ ಬಗ್ಗೆ ತಿಳಿಯೋಣ ಬನ್ನಿ. ಫಸ್ಟ್ ಮೊಟ್ಟೆಯಿಂದ ಫಸ್ಟ್ ಇನ್ಸ್ಟಾರ್ ಸೆಕೆಂಡ್ ಇನ್ಸ್ಟಾರ್ ಅಂದ್ರೆ ಮೊಟ್ಟೆಯಿಂದ ಮರಿ ಆಗ್ಬಿಟ್ಟು 2 ಹಂತಗಳನ್ನು ತಲುಪುತ್ತೆ. ಅದಾಗ್ತಿದಂಗೆ ರೆಕ್ಕೆ ಬರುತ್ತೆ, ಅದನ್ನ ಪ್ರೀ ಪ್ಯೂಪಾ ಅಂತಾರೆ. ನೆಕ್ಸ್ಟ್ ಅದೇನ್ ಮಾಡುತ್ತೆ, ರೆಕ್ಕೆ ಬರೋದಕ್ಕೂ ಮುಂಚೆ ನೆಲದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ನೆಲದಲ್ಲಿ ಹೋಗಿ ರೆಕ್ಕೆ ಬಂದಾದ್ಮೇಲೆ ಅದು ಅಡಲ್ಟ್ ಸ್ಟೇಜ್ಗೆ ಮತ್ತೆ ಕನ್ವರ್ಟ್ ಆಗುತ್ತೆ. ಅದು ಲೈಫ್ ಸೈಕಲ್ ಬಂದ್ಬಿಟ್ಟು. ರೈತ ಮಿತ್ರ, ಈ ತ್ರಿಪ್ಸ್ ನ ನಾವು ಯಾವ ತರ ಹತೋಟಿ ಮಾಡೋದು ಅಂತ ತಿಳಿಯೋಕೆ ಇವನ್ನೆಲ್ಲ ಸ್ಟೇಜಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈ ಫಸ್ಟ್ ನಮ್ಗೆ ಏನ್ ಮಾಡುತ್ತೆ, ಈ ನಿಮ್ ಸ್ಟೇಜ್ ಲಾರ್ವಾ ಸ್ಟೇಜ್ ಇದೆಯಲ್ಲ, ಇದು ನಮ್ಗೆ ತ್ರಿಪ್ಸ್ ಕೆರೆದು ಬಿಟ್ಟು ಅಲ್ಲಿ ನಮ್ಗೆ ಸ್ಕ್ರಾಪ್ ಮಾಡ್ಬಿಟ್ಟು ಈ ಫ್ಲವರ್ ಬರೋನ ಡೊಂಕ್ ಆಗುತ್ತೆ, ಮತ್ತೆ ಅದ್ರ ಮೇಲೆ ಮಚ್ಚೆ ಬೀಳುತ್ತೆ. ಈ ತರ ನಮಗೆ ಪ್ರಾಬ್ಲಮ್ ಮಾಡುತ್ತೆ. ಮತ್ ನಮ್ಗೆ ನೋಡ್ರಿ, ಇದು ಸ್ಟಿಕ್ಕಿ ಟ್ರ್ಯಾಪ್ಸ್ ಹಾಕಿರೋದ್ರಿಂದ ನಮಗೆ ನಾರ್ಮಲ್ ಆಗಿ ಅಡಲ್ಟ್ ಬಂದ್ಬಿಟ್ಟು ಮೊಟ್ಟೆ ಇಡೋದು. ಒಂದು ಅಡಲ್ಟ್ ಬಂದ್ಬಿಟ್ಟು ಏನಿಲ್ಲ ಅಂದ್ರೂ 40-50 ಮೇಲೆ ಮೊಟ್ಟೆ ಇಡುತ್ತೆ. ಅದೇನಾಗುತ್ತೆ, ಈ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಟ್ರಾಕ್ಟ್ ಆಗಿ ಮೊಟ್ಟೆ ಇಡೋಕ್ ಹೋಗೋ ಬದಲು ಇದ್ರ ಮೇಲೆ ಬಂದ್ಬಿಟ್ಟು ಬಂದು ಕುತ್ಕೊಳಕ್ ಹೋಗುತ್ತೆ. ಅಲ್ಲಿ ನಮ್ಗೆ ಅಟ್ಯಾಚ್ ಆಗುತ್ತೆ. ಅಕಸ್ಮಾತ್ ನಾವು ಇದು ಹಾಕ್ಲಿಲ್ಲ ಅಂದ್ರೆ ಅದೋಗಿ ಮೊಟ್ಟೆ ಇಟ್ಟು ಮತ್ತೆ ಅವೇನ್ ಫುಲ್ ಫಾಸ್ಟ್ ಅಲ್ಲಿ ಇರುತ್ತೆ. ಒಂದೇ ದಿನದಲ್ಲಿ 30. ರೈತ ಮಿತ್ರ, ಸ್ಟಿಕ್ಕಿ ಟ್ರ್ಯಾಪ್ ಹಾಕೋದ್ರಿಂದ ಇಲ್ಲಿ ಅಡಲ್ಟ್ ಇದೆಯಲ್ಲ, ಅದು ಹೋಗ್ಬಿಟ್ಟು ಏನ್ ಮಾಡುತ್ತೆ, ಪೇಪರ್ ಕಚ್ಕೊಳ್ಳೋದ್ರಿಂದ ಅದು ನೆಕ್ಸ್ಟ್ 50 ಮೊಟ್ಟೆ ಇಟ್ಟು ಮತ್ತೆ ಅದು 50 ಫುಲ್ ಸ್ಪೀಡ್ ಅಲ್ಲಿ ಇರುತ್ತೆ ಇದ್ರ ಲೈಫ್ ಸೈಕಲ್. ಯಾವ ತರ ಅಂದ್ರೆ ಫುಲ್ ಡ್ರೈನೆಸ್ ಮತ್ತೆ ವಾತಾವರಣದಲ್ಲಿ ಹೀಟ್ ಜಾಸ್ತಿ ಆದಂಗೆಲ್ಲ ಇವು 10 ದಿನಕ್ಕೆ ಮೊಟ್ಟೆ ಇಕ್ಕ ಬದಲು 5 ದಿನಕ್ಕೆ ಮೊಟ್ಟೆ ಇಡ್ತಾವ. ಆ ತರ ಇದು ಲೈಫ್ ಸೈಕಲ್ ಇದ್ರದ್ದು ತ್ರಿಪ್ಸ್ ಇಂದ ಇರುತ್ತೆ. ರೈತ ಮಿತ್ರ, ಫಸ್ಟ್ ಮೆಥಡ್ ಆಫ್ ಕಂಟ್ರೋಲ್ ಸ್ಟಿಕ್ಕಿ ಟ್ರ್ಯಾಪ್ಸ್ ನ ಹಾಕೊಳ್ಳಿ. ನೀವು 10-11 ಹೊಸ ಚಿಗುರು ಸ್ಟಾರ್ಟ್ ಆಗ್ತಿದಂಗೆ ಹಾಕೊಳ್ಳಿ. ಆಲ್ರೆಡಿ ನಿಮಗೆ ಸುಳಿಯಲ್ಲಿ ಸೇರ್ಕೊಂಡ್ಬಿಟ್ಟು ಒಳಗಡೆ ಸೇರ್ಕೊಂಡು ಇರುತ್ತೆ. ಇನ್ನು ಮಗ್ಗು ಸ್ಟಾರ್ಟಿಂಗ್ ಬಡ್ ಸ್ಟೇಜ್ ನಲ್ಲೇ ಕೆರೆದು ಬಿಸಾಕುತ್ತೆ. ಅದಕ್ಕೋಸ್ಕರ ಇದನ್ನ ಹಾಕೊಳ್ಳೋದ್ರಿಂದ ಈ ಒಂದು ಹೋಗ್ಬಿಟ್ಟು ಮೊಟ್ಟೆ 50 ಇಡುತ್ತೆ. 50 ಅವು ಮತ್ತೆ 5 ದಿನದಲ್ಲಿ ಮತ್ತೆ 50 ಇಟ್ರಲ್ಲಿ ಎಷ್ಟು ಇನ್ನು 2,500 ಮೊಟ್ಟೆ ಆಗುತ್ತೆ. ಈ ತರ ಫುಲ್ ಫಾಸ್ಟ್ ಆಗಿರುತ್ತೆ. ಅದ್ರ ಬದಲು ನೀವು ಅಡಲ್ಟ್ ಸ್ಟಾರ್ಟಿಂಗ್ ನ ಇಲ್ಲೇ ಕಂಟ್ರೋಲ್ ಆದ್ರೆ ನಿಮಗೆ 50ರಿಂದ 2,500 ಮೊಟ್ಟೆ, 2,500 ತ್ರಿಪ್ಸ್, ಮತ್ತೆ ಅದು 5 ದಿಂದ 2,500 ಇಂಟು 50 ಈ ತರ ಅದು ಮಲ್ಟಿಪ್ಲಿಕೇಶನ್ ಆಗ್ತಾ ಇರುತ್ತೆ. ಅದು ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ನಾವು ಫಸ್ಟ್ ಇರಿಗೇಷನ್ ಕಾಲ್ ನೀರ್ ಕೊಟ್ವಿ. ಸೆಕೆಂಡ್ ಇರಿಗೇಷನ್ ರೂಟ್ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಲಿ ಅಂತ ನಾವು ಈ ರ್ಯಾಡಿಫಾರ್ಮ್ ವಾಲಗ್ರೋ ಕಂಪ್ನಿದು ಮತ್ತೆ ಅದ್ರ ಜೊತೆ ಈ ಮೈಕ್ರೋರೈಸಾ 2 ಮಿಕ್ಸ್ ಮಾಡ್ಬಿಟ್ಟು, ಅದು ರ್ಯಾಡಿಫಾರ್ಮ್ ಒಂದು ಸೀವಿಡ್ ಎಕ್ಸ್ಟ್ರಾಕ್ಟ್ ಇಂದ ಮಾಡಿರ್ತಾರೆ. ಇದು ಮೈಕ್ರೋರೈಸಾ ಇದೇನ್ ಮಾಡುತ್ತೆ, ನಮಗೆ ಗಿಡದ ನೆಲದಲ್ಲಿರೋ ನ್ಯೂಟ್ರಿಯೆಂಟ್ಸ್ ನ ಎಳೆದ್ಬಿಟ್ಟು ಕೊಡುತ್ತೆ. ಮತ್ತೆ ರೂಟ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಸೆಕೆಂಡ್ ಇರಿಗೇಷನ್ ಅಲ್ಲಿ ನ್ಯೂಟ್ರಿಯೆಂಟ್ ಯಾವ್ದು ಕೊಡದಿಲ್ದಂಗೆ ಈ ರೂಟ್ ಬರೋಕೋಸ್ಕರ ಮತ್ತೆ ಈ ಮೈಕ್ರೋರೈಸನ್ 2 ಮಿಕ್ಸ್ ಮಾಡ್ಬಿಟ್ಟು ನಾವು ಡ್ರಿಪ್ಪಿಗೆ ಕೊಟ್ವಿ. ಇದ್ರಲ್ಲಿ ಮಾಡಿ ಹೊಸ ಚಿಗುರು ಬಂದಿತ್ತು. ಇನ್ನ ಬರೀ 11 ದಿನ ಆಗಿತ್ತು. ಆಲ್ರೆಡಿ ನಮಗೆ ತ್ರಿಪ್ಸ್ ಕಾಣಕ್ಕೆ ಸ್ಟಾರ್ಟ್ ಆಗಿದ್ಕೆ ಸ್ಟಿಕ್ಕಿ ಟ್ರ್ಯಾಪ್ಸ್ ಹಾಕೊಂಡ್ವಿ. ಮತ್ ನಾವ್ ಇದನ್ನ ಕಂಟ್ರೋಲ್ ಮಾಡಕ್ಕೋಸ್ಕರ ಇಮಿಡಿಯೇಟ್ ಆಗಿ ನಾವು ಕೆಮಿಕಲ್ ನ ಯಾವ್ಯಾವ ತಗೊಂಡ್ವಿ ಅಂದ್ರೆ, ಮೊದಲನೇದಾಗಿ ಈ ಡಾಕ್ಟರ್ ಕಾರ್ಡು ಅಂತ, ಅದು ಪಾಟೀಲ್ ಬಯೋಟೆಕ್ನಿದು ನೀಮ 10,000 ppm ಇದನ್ನ ಹಾಕೋದ್ರಿಂದ ಈ ತ್ರಿಪ್ಸ್ ಮೊಟ್ಟೆಗಳು ಸಂತಾನೋತ್ಪತ್ತಿ ಏನಾಗುತ್ತೆ, ಮೊಟ್ಟೆಗಳು ಹ್ಯಾಚ್ ಆಗೋ ಬದಲು ಮೊಟ್ಟೆ ಸಾಯುತ್ತೆ. ಅದಕ್ಕೋಸ್ಕರ ಇದನ್ನ ನೀಮ್ ಆಯಿಲ್ ನ 10,000 ppm ನ ಕಾಂಬಿನೇಷನ್ ಮಾಡ್ಕೊಂಡ್ವಿ. ಫಸ್ಟ್ ಡಾಕ್ಟರ್ ಕಾಡು ನೀಮ್ ಆಯಿಲ್ ಇದನ್ನ ಹಾಕೊಳ್ಳೋದ್ರಿಂದ ಮೊಟ್ಟೆ ಸಾಯುತ್ತೆ.
ಅಂದ್ರೆ ಅದು ಹ್ಯಾಚ್ ಆಗೋ ಬದಲು ಅಲ್ಲೇ ಮೊಟ್ಟೆ ಸೀಸ್ ಆಗುತ್ತೆ. ಮತ್ತೆ ಇದ್ರ ಜೊತೆ ಕೆಮಿಕಲ್ ಬಂದ್ಬಿಟ್ಟು ಇಮಿಡೇಸ್, ಹಸಿಪೇಟು ಇಮಿಡಾ ಇರುತ್ತೆ ಇದರಲ್ಲಿ. ಇದು ಕೂಡ ಓವಿಸೈಡಲ್ ಆಕ್ಷನ್ ಇದೆ. ಮತ್ತೆ ಈ ರಿಜಾಯ್ಸ್ ಬಂದ್ಬಿಟ್ಟು ಫ್ಲವರಿಂಗ್ ಅಂಡ್ ಫ್ರೂಟಿಂಗ್ ಟೆಕ್ನಾಲಜಿ ಬಯೋಸ್ಟೇಟ್ ಕಂಪ್ನಿದು. ಫ್ಲವರ್ ಬರೋಕೋಸ್ಕರ ರಿಜಾಯ್ಸ್ ಹಾಕೊಂಡ್ವಿ. ಇನ್ನು 11 ದಿನ ಅಷ್ಟೇ, ಚಿಗುರು ಇನ್ನು ಸ್ಟಾರ್ಟಿಂಗ್ ಆಗ್ತಿತ್ತು. ಈ ಹಸಿಪೇಟೆ ಇಮಿಡಾ ಹಾಕೊಳ್ಳೋದ್ರಿಂದ ನಮಗೆ ಮೊಟ್ಟೆನೂ ಸಾಯುತ್ತೆ, ತ್ರಿಪ್ಸ್ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮೆಟಿಕ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ಸಾಯುತ್ತೆ. ಮತ್ತೆ ಇವೆಲ್ಲ ಕ್ಲೀನ್ ಆಗಿ ಔಷಧಿ ಸ್ಪ್ರೆಡ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನ್ ಅಯಾನಿಕ್ ಸಿಲಿಕಾನ್ ಸ್ಪ್ರೆಡರ್ ಅಮಿಶ್ ಕಂಪ್ನಿಯಿಂದ ಅಮಿಕಾನ್ ಅಂತ, ಇದನ್ನ ಹಾಕೊಳ್ಳೋದ್ರಿಂದ ನಮಗೆ ಎಲ್ಲ ಮೂಲಿಗೂ ಮತ್ತೆ ಈ ಎಲೆ ಒಳಗಡೆ ಎಲ್ಲ ಮೂಲಿಗೂ ಎಲೆ ಇಕ್ಕಟ್ಟಿರುತ್ತಲ್ಲ, ಅಂದ್ರೆ ಎಲ್ಲ ಗುಂಪಿರುತ್ತಲ್ಲ